ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 16ನೇ ಪ್ರಶ್ನೆ. ಸಾಮಾನ್ಯವಾಗಿ ಗೃಹ ಬಳಕೆಯ ಉದ್ದೇಶಗಳಿಗೆ ಬಳಸುವ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಮನೆಯಲ್ಲಿ ನೆನಪು ಬಂತ? ಅಮ್ಮ ಮಾಡೋ ತಿಂಡಿ ನೆನಪು ಬಂತ ಎಲ್ಲರಿಗೂ? ಎಲ್ಲಿಟ್ಟು ಮಾಡ್ತಾರೆ ಅಮ್ಮ? ಎಸ್, ಸರಿ ಇದೆ. ಅದು LPG. ಗೃಹ ಬಳಕೆಯ ಉದ್ದೇಶಗಳಿಗೆ ಬಳಸುವ ಇಂಧನ. ಗೃಹ ಬಳಕೆ ಅಂದ್ರೆ ಮನೆಯಲ್ಲೆಲ್ಲ ಆಹಾರವನ್ನ ಬೇಯಿಸ್ಲಿಕ್ಕಿರ್ಬಹುದು. ಆ ಉದ್ದೇಶಗಳಿಗೆಲ್ಲ ಯಾವ ಇಂಧನವನ್ನ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಗೃಹ ಬಳಕೆಯ ಉದ್ದೇಶಗಳಿಗೆ ಬಳಸುವ ಇಂಧನ LPG ಆಗಿರುತ್ತೆ. ಈಗಂತೂ ಸರ್ಕಾರ ಇದನ್ನ ಸಬ್ಸಿಡಿಯಲ್ಲಿ ಎಲ್ಲರಿಗೂ ಕೊಡ್ತಾ ಇದೆ ಅಲ್ವಾ? ಪ್ರತಿಯೊಬ್ಬರಿಗೂ LPG ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ. LPG ಅಂದ್ರೆ ಏನು? ಇದರ ವಿಸ್ತೃತ ರೂಪ ಏನು ಅಂದ್ರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಹೇಳ್ತೀವಿ. ದ್ರವೀಕೃತ ಅಂದ್ರೆ ನಿಮಗ್ ಗೊತ್ತಿದೆ, ಅನಿಲ ರೂಪದಲ್ಲಿ ಇರ್ತದೆ. ಪೆಟ್ರೋಲಿಯಂ ಅನಿಲ ಅಂತದ್ದು ಅನಿಲ ರೂಪದಲ್ಲಿ ಇರ್ತದೆ. ಅದನ್ನ ದ್ರವೀಕರಿಸಿ ಸಿಲಿಂಡರ್ ನಲ್ಲಿ ತುಂಬಿರ್ತಾರೆ. ಹಾಗಾಗಿ ಅದು ದ್ರವೀಕೃತ ಪೆಟ್ರೋಲಿಯಂ ಅನಿಲವಾಗಿರ್ತದೆ. ಇದರ ಕ್ಯಾಲೋರಿ ಮೌಲ್ಯ ಎಷ್ಟಿದೆ ಗೊತ್ತಾ? LPGಯ ಕ್ಯಾಲೋರಿ ಮೌಲ್ಯ ಬಂದು 55 ಸಾವಿರದಷ್ಟು ಇರ್ತದೆ. ಕ್ಯಾಲೋರಿ ಮೌಲ್ಯ ಅಂದ್ರೆ ಅದು ಅದರ ದಕ್ಷತೆಯನ್ನ ತೋರಿಸುವಂತದ್ದು, ಇಂಧನದ ದಕ್ಷತೆಯನ್ನ ತೋರಿಸುವಂತದ್ದು ಕ್ಯಾಲೋರಿ ಮೌಲ್ಯ. ದಕ್ಷತೆ ಅಂದ್ರೇನು? 1 kg ಇಂಧನವನ್ನ ತಗೊಂಡು ಅದನ್ನ ಉರಿಸಿದ್ರೆ ಎಷ್ಟು ಉಷ್ಣವನ್ನ ನಮ್ಗೆ ಕೊಡ್ತದೆ ಅನ್ನುವಂಥದ್ದು ಕ್ಯಾಲೋರಿ ಮೌಲ್ಯವನ್ನ ಸೂಚಿಸ್ತದೆ, ಅದರ ದಕ್ಷತೆಯನ್ನ ಸೂಚಿಸ್ತದೆ. ಹಾಗಾಗಿ ನಾನು 1 kg LPGಯನ್ನ ತಗೊಂಡು ಅದನ್ನ ಉರಿಸಿದ್ರೆ ಅದರಿಂದ ನಾನು 55,000 ಕಿಲೋ ಜೋಲ್ನಷ್ಟು ಉಷ್ಣವನ್ನ ಪಡೆಯಬಹುದು ಅಂತ. ಹಾಗಾಗಿ ಇದು ಉತ್ತಮ ಇಂಧನ ಆಗಿದೆ. ಅದೇ ತರ ಮತ್ತೇನು ಕಾರಣ ಇರಬಹುದು? LPGಯಿಂದ ಹೊಗೆ ಬರ್ತದಾ? ಇಲ್ಲ, LPGಯಿಂದ ಯಾವುದೇ ರೀತಿ ಹೊಗೆ ಉಂಟಾಗುವುದಿಲ್ಲ. ಹಾಗಾಗಿ ಮನೆಯಲ್ಲೆಲ್ಲ ಕಪ್ಪಾಗಿ ಕಾರ್ಬನ್ನ ಕಣಗಳು ಇಲ್ಲಿ ನೋಡಿ, ಸೌದೆಯನ್ನೆಲ್ಲ ಉಪಯೋಗಿಸಿದ್ರೆ ಪಾತ್ರದ ತಳ ಕಪ್ಪಾಗ್ತದೆ, ಮನೆಯ ಆವರಣ ಎಲ್ಲ ಕಪ್ಪಾಗ್ಬಿಡ್ತದೆ. ಆದರೆ LPGಯಲ್ಲಿ ಆ ಸಮಸ್ಯೆ ಇರುವುದಿಲ್ಲ. ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ಗೃಹ ಬಳಕೆಯ ಉದ್ದೇಶಗಳಿಗೆ ಬಳಸುವ ಇಂಧನ ಅಂದ್ರೆ ಅದು LPG ಆಗಿರುತ್ತದೆ. ಥ್ಯಾಂಕ್ ಯು.